ಸುಮ್ಮನೆ ವೇಸ್ಟು 10,000. ನನ್ನ ಲೈಫ್ನ ಫಸ್ಟ್ ಎವರ್ ಡೈಮಂಡ್ ಅದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನು ಅಂತ ಈಗಾಗಲೇ ನೀವು ತಮ್ನೇಲಲ್ಲಿ ನೋಡಿರ್ತೀರ. ಇದು ಒಂಥರ ಎಮೋಷ್ನಲ್, ಒಂಥರ ಖುಷಿ ಆಗಿರೋವಂಥ ವಿಷಯ ದಟ್ ವಿಚ್ ಐ ಆಮ್ ಗೋಯಿಂಗ್ ಟು ಶೇರ್ ವಿತ್ ಯು ಗೈಸ್. ಇದು ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅವತ್ತು ಏನು ತೊಗೊಂಡ್ವಿ ಅಂತ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ಅವತ್ತು ನಾವು ಹೋದಾಗ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇಟ್ಕೊಂಡಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ನಾವು ಯೂಶ್ವಲಿ ಇದೇ ಅಂಗಡಿಗೆ ಬರೋದು. ನಮ್ಮ ಮನೇಲಿ ಏನೇ ಜ್ಯುವೆಲ್ಸ್ ತೊಗೊಂಡಿದ್ರು ನಾವು ಇಲ್ಲೇ ತೊಗೊಂಡಿರೋದು. ನಾವು ಯಾವುದು ಈ ಮಲಬಾರ್ಸ್, ಜಾಯ್ ಎಲಕಾಸ್, GRT, MS ಜ್ಯುವೆಲ್ಸ್ ಈ ಥರ ಎಲ್ಲ ಯಾವ ಶಾಪ್ಸ್ಗೂ ಹೋಗಲ್ಲ. ನಾವು ತುಂಬ ವರ್ಷಗಳಿಂದ ಇಲ್ಲೇ ತೊಗೊಳ್ಳೋದು. ಅವರು ಚೆನ್ನಾಗಿ ಪರಿಚಯ ಇದ್ದಾರೆ. ಸೊ ಏನೇ ಗೋಲ್ಡ್ ಪರ್ಚೇಸ್ ಮಾಡಬೇಕಿದ್ರು ಅವ್ರಿಗೆ ಹೇಳ್ತೀವಿ, ಅವ್ರು ತರಿಸಿಡ್ತಾರೆ, ಅಲ್ಲೇ ತೊಗೊಳ್ತೀವಿ. ಇದೇ ಥರನೇ ನಾವು ಇಲ್ಲೇ ತೊಗೊಳ್ಳೋದು ಯಾವಾಗಲೂ, ಏನೇ ಜ್ಯುವೆಲ್ಸ್ ಇದ್ರೂ. ಅಲ್ಲಿ ಹೋಗಿ ಡೈಮಂಡ್ ಮುಗ್ಬಿಟ್ಟು ನಾವು ಒಂದು ಸ್ಟೌನ್ದು ಅಂತಲೇ ಕೇಳಿದ್ದು. ಅದರಲ್ಲಿ ಅವರು ಬೇರೆ ಬೇರೆ ಸೈಜಸ್ ತೋರಿಸ್ತಾಯಿದ್ರು. ನಾವು ಹಾಗೆ 0 ಸೈಜಿಂದ ನೋಡ್ಕೊಂಡು ಬರ್ತಾಯಿದ್ವಿ. 0 ಸೈಜ್ ತುಂಬ ಚಿಕ್ಕದಾಗುತ್ತೆ ಅನಿಸ್ತು ನನಗೆ. ಅದಕ್ಕೆ ನಾನು ಸ್ವಲ್ಪ ದೊಡ್ಡದು ತಗೋ ಅಂತ ಹೇಳ್ತಾ ಇದ್ದೆ. ಅದೇ ಟೈಮಲ್ಲಿ ಅವರು ಈ ಥರದ್ದು ಒಂದು ಶ್ರೀದೇವಿ ಮುಗ್ಬಿಟ್ಟು ಬರುತ್ತೆ ಡೈಮಂಡ್ಸಲ್ಲಿ ಅಂತ ಹೇಳಿದ್ರು. ಸರಿ, ಇದು ಬಂದು ಶ್ರೀದೇವಿ ಮುಗ್ಬಿಟ್ಟು. ಇದೂ ಚೆನ್ನಾಗಿದೆ ನೋಡಿ ಮಮ್ಮಿ, ಇದು ಹಾಕೋ, ನಿಂಗೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಇದು ಹಾಕೋ ಅಂತ ಹೇಳಿದೆ ನಮ್ಮ ಮಮ್ಮಗೆ. ಯಾರದು ಮಾತಾಡಪ್ಪ, ಮಾತಾಡೇನಾದ್ರು ಜೋರಾಗಿ ಮಾತಾಡ್ಬೇಕು, ಕೇಳ್ಸಲ್ಲ, ಅಲ್ಲೆಲ್ಲ ಗಾಡಿ ಸೌಂಡ್. ಮಾತಾಡು ಜೋರಾಗಿ, ಕೇಳಿಸ್ತಾ ಇಲ್ಲ. ಹೋಗಿ ಇಷ್ಟೇ ನಾ ವಾಯ್ಸ್ ಇರೋದು ನಿಂದು. ಕಿರ್ಸ್ತೀಯ ಒಂದು ಕಣ್ಗ? ಬಂದೆ, ಯಾವಾಗಲೂ ಇದು ಒಂದೇ ಗಾಯ್ಸ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂದ್ಬಿಡ್ತಾಳೆ. ಮಾತಾಡಪ್ಪ, ಎಲ್ಲೋಗಿದ್ದೆ? ಹಾಂ, ಯೂನಿವರ್ಸಿಟಿಗೆ ಹೋಗಿದ್ದ. ಏನಕ್ಕೆ? ಆಟ ಆಡಕ್ಕೆ ಹೋಗಿದ್ದ. ಏನು ಕಲ್ಗಳು ತಗೊಂಬಂದಿದ್ಯಾ? ನಾರ್ತ್ ಈಸ್ಟ್ ಓಕೆ, ನೋಡಿದ್ರಿ ಅಲ್ವಾ? ಅವತ್ತು ಹೋದಾಗ ನಮ್ಮ ಮಮ್ಮಿಗೆ ಆ್ಯಕ್ಚುಲಿ ನಾವು ಹೋಗಿದ್ದು ಇಂಟೆನ್ಷನ್ ಬಂದುಬಿಟ್ಟು ನಮ್ಮ ಮಮ್ಮಿಗೆ ಡೈಮಂಡ್ ನೋಸ್ಪಿನ್ ತೊಗೋಬೇಕು ಅಂತ ತುಂಬ ಇತ್ತು, ಅವತ್ತಿಂದ ಇತ್ತು. ಅದೇನಂತ ಗೊತ್ತಿಲ್ಲ, ತುಂಬ ಇತ್ತು ಅವರಿಗೆ, ತೊಗೋಬೇಕು ಅಂತ. ಸರಿ ತೊಗೊಳ್ಳಿ ಅಂದ್ಬಿಟ್ಟು ನಾನು ಬಾ ನೀನು ಅಂತ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋದ್ರು. ಸರಿ ಅಂದ್ಬಿಟ್ಟು ಹೋಗಿದ್ದು. ಆಮೇಲೆ ಶಿ ಸೆಲೆಕ್ಟೆಡ್ ನೋಸ್ಪಿನ್ ಫಾರ್ ಅವರ್ ಸೆಲ್ಫ್. ಅವ್ರು ಆ್ಯಕ್ಚುಲಿ ಒಂದು ಸ್ಟೌನಿಂದು ತೊಗೋಬೇಕು ಅಂತಲೇ ಇದ್ದರು. ನಾನೇ ಇಲ್ಲ, ಇದು ಚೆನ್ನಾಗಿ ಕಾಣುತ್ತೆ ನಿಮಗೆ, ತಗೋ ಅಂದ್ಬಿಟ್ಟು ಶ್ರೀದೇವಿ ಮುಗ್ಬಿಟ್ಟು ಅಂತ ಏನು ಹೇಳಿದ್ವಿ ಅಲ್ವಾ, ನಾನು ತೋರಿಸ್ತೀನಿ ಆಮೇಲೆ ನಿಮಗೆ. ಅದನ್ನು ಆಲ್ರೆಡಿ ನಮ್ಮಮ್ಮ ಹಾಕ್ಕೊಂಡು ಬಿಟ್ಟಿದ್ದಾರೆ. ಅವ್ರಿಗೆ ಅಷ್ಟು ಆತರ ಇತ್ತು ಅಂದರೆ ಅದು ತೊಗೋಬೇಕು, ಹಾಕೋಬೇಕು ಅಂತ. ಅವತ್ತು ನಾವು ತಗೊಂಡು ಮನೆಗೆ ಬಂದಿದ್ದ ತಕ್ಷಣವೇ ಅವ್ರು ಹಾಕೊಂಡ್ಬಿಟ್ರು, ಮೂಗ್ಬೊಟ್ಟನ್ನು ಹಾಕೊಂಡು ಬಿಟ್ಟರು. ಇವಾಗ ಹಾಕೊಂಡು ಇದ್ದಾರೆ ಅವರು. ಅದನ್ನು ಅವರು ಸದ್ಯಕ್ಕಿಲ್ಲ, ಅವ್ರು ಬಂದಿದ್ದ ತಕ್ಷಣ ನಾನು ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣ್ತಾ ಇದೆ ಅವ್ರಿಗೆ ಅಂತ. ಫೋಟೋ ಇಲ್ಲಿ ನಾನು ಬೇಕಿದ್ರೆ ಪಾಪ್ ಮಾಡ್ತೀನಿ ಫೋಟೋನ. ಇದನ್ನು ನಾನು ಕೊಡಿಸಿದ್ದು ಅವ್ರಿಗೆ, ಇದು ಹಾಕೊಳ್ಳಿ ನಿಮ್ಗೆ ಇದು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ಆಮೇಲೆ ಸಡನ್ಲಿ ನಾನು ತೊಗೋತಾರೆ ಅಂತ ನಂಗೆ ಐಡಿಯಾನೂ ಇಲ್ಲ, ನಂಗೆ ಇಂಟ್ರೆಸ್ಟು ಇಲ್ಲ, ತೆಗೆಸ್ಕೋಬೇಕನ್ನೋ ಇಂಟ್ರೆಸ್ಟು ಇಲ್ಲ ನನಗೆ, ಆಯಿತಾ. ಆಮೇಲೆ ಸಡನ್ನಾಗಿ ಇಲ್ಲ ನಾನು ಒಬ್ಬಳೇ ಹೆಂಗೆ ತೊಗೊಂಡು, ನಾನು ಒಬ್ಳಿಗೆ ನಾನು ತೊಗೊಳ್ಳೋದಾದರೆ ನಾನು ಇನ್ನೂ ಕರ್ಕೊಂಡೇ ಬರ್ತಾ ಇರಲಿಲ್ಲ, ಹಾಗೆ ಹಿಂಗೆ ಅಂದ್ಬಿಟ್ಟು ಸರಿ ಅಂತ ನನಗೂ ತೊಗೊಳ್ತಾಯಿದ್ರು. ನಾನು ಇಲ್ಲ, ನಂಗೆ ಬೇಡ, ನಂಗೆ ಸೀರಿಯಸ್ಸಾಗಿ ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಂಡ್ ನಾನು ಈ ನೋಸ್ಪಿನ್ನ ರೀಸೆಂಟಾಗಿ ಹಾಕ್ಕೊಂಡಿದ್ದು. ನಿಮ್ಗೆ ಗೊತ್ತಿದ್ರೆ ನಾನು ಗೃಹ ಪ್ರವೇಶ ದಿನ ಫಸ್ಟ್ ಡೇ ಆವಾಗಲೇ ಈ ನೋಸ್ಪಿನ್ ಹಾಕ್ಕೊಂಡಿದ್ದು. ಇದು ರೀಸೆಂಟಾಗೆ ತೊಗೊಂಡಿದ್ದು, ಇನ್ನೂ 2 ಮಂತ್ಸ್ ಕೂಡ ಆಗಿಲ್ಲ ಕರೆಕ್ಟಾಗಿ.
ಸೊ ಅವಾಗೇ ತೊಗೊಂಡಿದ್ದು ಇದು. ನನಗೆ ಏನಕ್ಕೆ ಬೇಡ ಬೇಡ ಅಂತ ನಾನಿದ್ದೆ, ನಂಗೆ ಇಂಟ್ರೆಸ್ಟು ಇಲ್ಲ, ನನಗೇನು ಡೈಮಂಡ್ ನೋಸ್ಪಿನ್ ಹಾಕೋಬೇಕು ಅನ್ನೋ ಆಸೆನೂ ಇರಲಿಲ್ಲ, ಏನೂ ಇರಲಿಲ್ಲ ನನಗೆ. ಬಟ್ ಆದರೆ ನಮ್ಮಮ್ಮ ಇಲ್ಲ, ನೀನು ತೊಗೊಳ್ಲೇಬೇಕು, ನೀನು ಹಾಕ್ಕೊಳ್ಲೇಬೇಕು ಅಂದ್ಬಿಟ್ಟು ಅವತ್ತು ತೊಗೊಂಡು ಮನೆಗೆ ಬಂದಿದ ತಕ್ಷಣ ಹಾಕು 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 ಅಂತ ನನ್ನ ಫುಲ್ಲು ಫೋರ್ಸ್ ಮಾಡ್ತಾ ಇದ್ದಾರೆ. ನಾನು ಇಲ್ಲ, ನಾನು ಇವಾಗ ಹಾಕ್ಕೊಳ್ಳಲ್ಲ, ನಾನು ವಿಡಿಯೋ ಮಾಡಬೇಕು, ನಾನು ಹಾಕ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅದು ತೊಗೊಬಂದು 4 ದಿನ ಆಯಿತು ಇವಾಗ ಆಲ್ರೆಡಿ. ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಫಸ್ಟ್ ಎವರ್ ಡೈಮಂಡ್ ಅದು. ನನ್ನ ಲೈಫಿನ ಫಸ್ಟ್ ಎವರ್ ಡೈಮಂಡ್ ಅದು. ಐ ಆಮ್ ಸೋ ಹ್ಯಾಪಿ. ನಮ್ಮಮ್ಮ ಅಷ್ಟು ಪ್ರೀತಿಯಿಂದ ಅದನ್ನು ಇಲ್ಲ ನೀನು ತೊಗೊಳ್ಳೇಬೇಕು, ನಾನು ಕೊಡಿಸ್ತೀನಿ, ನೀನು ತೊಗೊಳ್ಳೇಬೇಕು, ನೀನು ಹಾಕ್ಕೊಳ್ಳೇಬೇಕು. ನನ್ನ ಇಂಟ್ರೆಸ್ಟ್ ಕೂಡ ಅವ್ರು ಕೇಳ್ತಾ ಇಲ್ಲ ನಾನು ತೊಗೋತೀನಿ ಅಂತ ಅಂದ್ಬಿಟ್ಟು ತೊಗೊಂಡ್ಬಿಟ್ರು. ತುಂಬ ಪ್ರೀತಿಯಿಂದ ಕೊಡಿಸಿರೋ ಅಂಥ ಮೊದಲನೇ ಡೈಮಂಡ್, ನಮ್ಮ ಮನೆಗೇ ಮೊದಲನೇದು ಅಂತ ಹೇಳ್ಬೋದು. ನಮ್ಮಮ್ಮಂದು ನಂದು ನೋಸ್ಪಿನ್ನೇ, ನಮ್ಮ ಮನೇಲಿ ಡೈಮಂಡ್ ಅಂತ ಯಾವುದೂ ಇಲ್ಲ. ಇದೇ ಫಸ್ಟ್ ಡೈಮಂಡ್ ಪರ್ಚೇಸ್ ನಮ್ಮದು. ತುಂಬ ಖುಷಿ ಇದೆ, ತುಂಬ ಖುಷಿ ಇದೆ. ಆ್ಯಂಡ್ ಅದರದ್ದು ಪ್ರೈಸ್ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಇವಾಗ ನಾನು ವೇರ್ ಮಾಡಿರೋದು ಬಂದು ಕಾಣಿಸ್ತಿದ್ಯಾ ನಿಮಗೆ ಕ್ಲಿಯರಾಗಿ 3 ಸ್ಟೌನ್ಸ್ ಇದೆ. ಇದು ನೋಸ್ಪಿನ್ ಬಂದು ಗೋಲ್ಡ್, ಇದು ಆಯಿತಾ, 916 ಗೋಲ್ಡ್ ಏನು ಬರುತ್ತೆ ಆ ಗೋಲ್ಡ್ದು ನೋಸ್ಪಿನ್ ಇದು. ಬಟ್ ಸ್ಟೌನ್ಸ್ ಬಂದ್ಬಿಟ್ಟು ನಾರ್ಮಲ್ ಸ್ಟೌನ್ಸು ಆಯಿತಾ. ಇದನ್ನು ನಾನು 1600 ಆ ಥರ ಏನೋ ಪೇ ಮಾಡಿ ತೊಗೊಂಡಿದ್ದು ಇದನ್ನು. ಬಟ್ ಇವಾಗ ತೊಗೊಂಡಿರೋದು ಡೈಮಂಡು. ಇದು ಬಿಚ್ಚಿಡೋಕ್ಕೂ ನಂಗೆ ಇಷ್ಟ ಇಲ್ಲ, ನನಗೆ ಚೆನ್ನಾಗಿದೆ ಇದೇನೆ ಅಂತ ಅನಿಸ್ತಾ ಇದೆ. ನಮ್ಮ ಅಮ್ಮನಿಗೆ ಆದರೆ ಇಲ್ಲ ನೀನು ಹಾಕ್ಕೋಬೇಕು ಒಂದೇ ಬಲ್ವಂತ ನಮ್ಮಮ್ಮನಿಂದ ನಾನು ಇವತ್ತು ಹಾಕ್ಕೊಳ್ತಾ ಇದ್ದೀನಿ ಇದನ್ನು. ಸೊ ಈ 2 ತೊಗೊಂಡಿದ್ದು ನಾವು ಡೈಮಂಡ್ ಮೂಗ್ಬಿಟ್ಟು. ನೋಡಿ ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ ಅನಿಸುತ್ತೆ ನಿಮಗೆ. ಓಕೆ, ಇದು ಬಂದು ನಮ್ಮ ಅಮ್ಮಂಗೆ ತೊಗೊಂಡಿದ್ದು ನೋಸ್ಪಿನ್ನು ಆಯಿತಾ. ಈ ಶ್ರೀದೇವಿ ನೋಸ್ಪಿನ್ ಏನಿದೆ ಇದು ನಮ್ಮ ಮಮ್ಮಿಗೆ ತೊಗೊಂಡಿದ್ದು. ಇದು ಬಂದು ನನಗೆ ತೊಗೊಂಡಿದ್ದು 1 ಸ್ಟೌನ್ದಿದು. ಆ್ಯಕ್ಚುಲಿ ಡೈಮಂಡ್ಸಲ್ಲಿ 1 ಸ್ಟೌನ್ ಕಾಸ್ಟ್ಲಿ ಇರುತ್ತೆ, 1 ಸ್ಟೌನೇ ಜಾಸ್ತಿ ಕಾಸ್ಟ್ ಆಗುತ್ತೆ ನಮಗೆ. ಈ ಥರ ಇದು ತುಂಬ ಚಿಕ್ಕ ಸ್ಟೌನ್ಸು, ಬಟ್ ಆದರೆ ಇದರಲ್ಲಿ 7 ಸ್ಟೌನ್ಸ್ ಇದೆ. ಇದು ಒಂದೇ ಸ್ಟೌನು, ಆದರೆ ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳುತ್ತೆ. ಆ್ಯಂಡ್ ಡೈಮಂಡಲ್ಲಿ ಈ ಥರ ಕಾರ್ಡ್ಸ್ ಕೊಡ್ತಾರೆ, ಇದು ಗ್ಯಾರಂಟಿ ಕಾರ್ಡ್ ಥರ. ಇದರಲ್ಲಿ 4 ಸೆಂಟ್ಸು, 6 ಸೆಂಟ್ಸು, 9 ಸೆಂಟ್ಸು ಈ ಥರ ಎಲ್ಲ ಬರುತ್ತೆ. 4 ಸೆಂಟ್ಸ್ ಇದ್ದರೆ ಸ್ವಲ್ಪ ಕಮ್ಮಿ ಅಮೌಂಟು, 6 ಸೆಂಟ್ಸ್ ಇದ್ದರೆ ಸ್ವಲ್ಪ ಜಾಸ್ತಿ, 9 ಸೆಂಟ್ಸ್ ಅಂದರೆ ಇನ್ನೂ ಜಾಸ್ತಿ. ಆ ಥರ ಎಲ್ಲ ನನಗೆ ಬೇಸಿಕ್ ನಾಲೆಡ್ಜ್ ಕೂಡ ಇಲ್ಲ ಡೈಮಂಡ್ಸ್ ಬಗ್ಗೆ. ಬೇಸಿಕ್ ಅಂದರೆ ಝೀರೋ ನಾಲೆಡ್ಜ್ ನನಗೆ ಡೈಮಂಡ್ ಬಗ್ಗೆ, ಏನೂ ನಾಲೆಡ್ಜ್ ಇಲ್ಲ ನನಗೆ. ಅದರಲ್ಲಿ ನಂದು ಬಂದು 4 ಸೆಂಟ್ಸ್ದು 4 ಕ್ಯಾರೆಟ್ ಅಂತ ಹೇಳ್ತಾರಲ್ಲ, 0.04 ಕ್ಯಾರೆಟು. ಇದು 0.06 ಕ್ಯಾರೆಟು ಅಮ್ಮಂದು ಆಯಿತಾ. ಬಟ್ ಆದರೆ ಕಾಸ್ಟು ನಮಗೆ ಇದಕ್ಕೆ 13,410 ಸಮಥಿಂಗ್ ಏನೋ ಆಯಿತು. ಇದಕ್ಕೆ 13,410 ಆಯಿತು. ಇದು ನಂದಕ್ಕೆ 9,810 ಹತ್ತತ್ರ 10,000 ಆಯಿತು. ಬರೀ 3,000 ಡಿಫ್ರೆನ್ಸ್ ಅಷ್ಟೇ. ಅದಕ್ಕೆ ಹೇಳಿದ್ದು ನಾನು 1 ಸ್ಟೌನ್ದು ಕಾಸ್ಟ್ ಜಾಸ್ತಿ ಬೀಳುತ್ತೆ ನಮಗೆ ಡೈಮಂಡಲ್ಲಿ. ಸೊ ಇದು ಕತೆ. ನಾನು ನೋಸ್ಪಿನ್ನಿಗೆ 10,000 ಖರ್ಚು ಮಾಡಬೇಕು ಅಂತ ನಿಜವಾಗ್ಲೂ ಇರಲಿಲ್ಲ ನನಗೆ. ವೇಸ್ಟ್, ಸೀರಿಯಸ್ ಆಗಿ ಪದೇ ಚೇಂಜ್ ನಂಗೇನು ಗೊತ್ತಾ, ನೋಸ್ಪಿನ್ಸ್ ಎಲ್ಲ ಪದೇ ಚೇಂಜ್ ಮಾಡ್ತಾ ಇರಬೇಕು, ಪದೇ ಬೇರೆದು ಹಾಕೋತಾ ಇರಬೇಕು, ಆ ಥರ ಇಂಟ್ರೆಸ್ಟ್ ನನಗೆ. ನಮ್ಮ ಅಮ್ಮನಿಗೇನೋ ಗೊತ್ತಿಲ್ಲ, ಡೈಮಂಡ್ದೇ ಹಾಕೋಬೇಕು ಅಂತ ಇತ್ತು, ಕೊಡಿಸಿದ್ದಾರೆ, ಹಾಕ್ಕೊಳ್ಬೇಕು ಇವಾಗ. ಸೊ ಇದು 2 ತೊಗೊಂಡಿದ್ದು. ನಂದು ಬಂದು ನನ್ನ ಹತ್ರ ಈಗ ಇದೆ ಇಲ್ಲಿ. ನಮ್ಮ ಮಮ್ಮಿದು ಅವ್ರು ಹಾಕ್ಕೊಂಡಿದ್ದಾರೆ ಆಲ್ರೆಡಿ, ನಾನು ಆಮೇಲೆ ತೋರಿಸ್ತೀನಿ. ಇದು ನಂದು ನೋಸ್ಪಿನ್, ಇದು ನಂದು. ನಮ್ಮ ಮಮ್ಮಿದು ಅವ್ರು ಆಲ್ರೆಡಿ ಹಾಕ್ಕೊಂಡಿದ್ದಾರೆ, ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಆಮೇಲೆ ಇನ್ನೇನು ತೊಗೊಂಡ್ವಿ ಅವತ್ತು ಅಂದರೆ ಇದು ಒಂದು ತೊಗೊಂಡ್ವಿ. ಇದು ಒಂದು ತೊಗೊಂಡ್ವಿ. ಇದೇನಂದರೆ ಬೆಳ್ಳಿದು. ನನಗಿದು ಗೊತ್ತಿತ್ತು ಈ ಥರದ್ದು ಬರುತ್ತೆ ಇವಾಗೆಲ್ಲ ಅಂತ. ಬೆಳ್ಳಿದು ಏನು ಒಡವೆಗಳು, ಬೆಳ್ಳಿದು ಓಲೆಗಳು, ಇದಕ್ಕೆಲ್ಲ ನಮ್ಮ ನಾಯಿ ಏನಂದರೆ ಗಾಯ್ಸ್, ಬೆಳಗ್ಗೆ ಟೈಟಾಗಿ ಹೋಗಿದೆ ಅವನದು ಕತ್ತಿಗೆ ಬೆಲ್ಟು. ಅದಕ್ಕೆ ಪಾಪ ಲೂಸ್ ಮಾಡೋಣ, ಹಿಂಗೆ ಇರ್ತಾನಲ್ಲ ಅಂದ್ಬಿಟ್ಟು ನಾನು ಲೂಸ್ ಮಾಡೋದಕ್ಕೆ ಹೋದರೆ ನೋಡಿ ಇಲ್ಲಿ ಪರ್ಚ್ಬಿಟ್ಟ, ಹಿಂಗೆ ಮಾರ್ಕ್ ಆಗಿದೆ 2 ಉಗುರುಗಳು. ನನಗೆ ಐಡಿಯಾ ಇತ್ತು ಈ ಥರ ಏನು ಬೆಳ್ಳಿದಕ್ಕೆ
ಚಿನ್ನದ್ದು ಇದು ಮಾಡಿಕೊಡ್ತಾರೆ ಅಂತ. ಬಟ್ ಆದರೆ ನಮ್ಮ ಮನೇಲಿ ಯಾವುದೂ ಆ ಥರದ್ದು ಇರಲಿಲ್ಲ. ಬೆಳ್ಳಿ ಒಡವೆಗೆ ಚಿನ್ನದ್ದು ಏನೋ ಅಂತಾರೆ ಅದನ್ನು, ಬೆಳ್ಳಿ ಇದು ಬೆಳ್ಳಿ ಓಲೆ, ಬಟ್ ಆದರೆ ಚಿನ್ನದ್ದು ಕಲರ್ ಮಾಡಿರ್ತಾರೆ ಆ ಥರ. ಓಕೆನಾ, ಇದು ಒಂದು ತೊಗೊಂಡ್ವಿ. ಇದು ನಮಗೆ 2500 ಏನೋ ಆಯಿತು. ಇದು ಈ ಥರದ್ದು ನಾವಿದೆ ಫಸ್ಟ್ ಟೈಮ್ ತೊಗೊಂಡಿದ್ದು ಬೆಳ್ಳಿದಕ್ಕೆ ಚಿನ್ನದಿದ್ದು ಹಾಕಿರೋದನ್ನು. ಸೊ ಇವಾಗ ನಾನು ಈ ಒಂದು ಮೂಗ್ಬುಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ತೆಗೆದು ಈ ನೋಸ್ ಪಿನ್ನನ್ನು ಹಾಕೋಬೇಕು. ಇದನ್ನು ಹಾಕ್ಕೊಂಡು ಬರ್ತೀನಿ. ಈ ಮೂಗ್ಬುಟ್ಟು ತೆಗಿಯೋದು ಹಾಕೋದು ಎಷ್ಟು ಕಷ್ಟ ಅಂತ ಹಾಕೋರಿಗೆ ತೆಗಿಯೋರಿಗೆ ಗೊತ್ತಿರುತ್ತೆ. ತುಂಬ ನೋವಾಗುತ್ತೆ. ನಾನು ಲಾಸ್ಟ್ ಟೈಮ್ ಈ ಮೂಗ್ಬುಟ್ಟು ಚೇಂಜ್ ಮಾಡಬೇಕಾದ್ರೆ ನನ್ನ ಫುಲ್ ಮೂಗು ರೆಡ್ ಆಗೋಗ್ಬಿಟ್ಟಿತ್ತು, ಊದ್ಕೊಂಬಿಟ್ಟಿತ್ತು, ಹಾಗೆಲ್ಲ ಆಗೋಗ್ಬಿಟ್ಟಿತ್ತು, ತೆಗಿಯೋಕ್ಕಾಗದೆ. ಇವಾಗ ಇದನ್ನ ಚೇಂಜ್ ಮಾಡಿ ನಾನು ನಿಮಗೆ ಬಂದು ತೋರಿಸ್ತೀನಿ. ಆಮೇಲೆ ಅಮ್ಮಂದು ಕೂಡ ತೋರಿಸ್ತೀನಿ. ಟೋಟಲ್ ಆಗಿ ನಮಗೆ 26,700 ಸಮಥಿಂಗ್ ಏನೋ ಆಗಿತ್ತು. ಸೊ ದಟ್ಸ್ ದಿ ಥಿಂಗ್. ನಾನಿವಾಗ ಚೇಂಜ್ ಮಾಡಿ ಬಂದು ನಿಮಗೆ ತೋರಿಸ್ತೀನಿ. ಓಕೆನಾ? ಇಫ್ ಯು ಗೈಸ್ ಕ್ಯಾನ್ ಸಿ, ನೋಡಿ ಡೈಮಂಡ್ದು ಕಲ್ಲಿಗೂ ನಾರ್ಮಲ್ ಕಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ. ಇದು ಎಷ್ಟು ಶೈನ್ ಆಗುತ್ತೆ, ಇದು ಎಷ್ಟು ಇದಾಗುತ್ತೆ ನೋಡಿ. ಇದು ಹೋಗ್ತಾನೆ ಇಲ್ಲ ಗೈಸ್ ನನಗೆ. ಇದು ಅಂದರೆ ನನ್ನ ಮೂಗು ತುಂಬ ಸಣ್ಣ ಓಲು. ಬಟ್ ದಿಸ್ ಇಸ್ ಲುಕಿಂಗ್ ನೈಸ್ ಆನ್ ಮೀ. ಒಳಗಡೆನೆ ತೂರ್ತಾ ಇಲ್ಲ. ತೂರ್ತಾ ಇಲ್ಲ. ಹೌ ವಾಸ್ ಲುಕಿಂಗ್ ಬೈ ದ ವೇ? ನೋಡಿ ವಿತೌಟ್ ಮೂಗ್ಬಟ್ ಹೆಂಗೆ ಕಾಣ್ತೀನಿ. ಸಖತ್ ದಪ್ಪ ಇದೆ. ನನಗೆ ಆಗ್ತಾನೆ ಇದೆ ಇಟ್ಕೊಳ್ಳೋಕ್ಕೆ. ಕೆಂಪಗಾಗೋಯ್ತು ಮೂಗೆಲ್ಲ. ಹಂಗಾಗಲ್ಲ ಗೈಸ್, ಇದು ಫ್ಲಾಪ್ ಶೋ ಅಗೇನ್. ನಾನು ಯಾಕೆ ಎಲ್ಲ ಹಿಂಗೆ ಆಗ್ತಾಯಿದೆ ಇಲ್ಲಿ ನೋಡಿ. ನಾನು ಮುಂಚೆ ಹಾಕಿದ್ದು ಇಷ್ಟಿದೆ. ಓಕೆನಾ, ಇಷ್ಟಿದೆ. ಇದು ಇಷ್ಟಿದೆ. ಸಿ, ಇದಕ್ಕೂ ಎಷ್ಟು ಡಿಫ್ರೆನ್ಸ್. ಇಷ್ಟು ದಪ್ಪ ಇಲ್ಲೇ ಇಲ್ಲ ನನ್ನ ಮೂಗಲ್ಲಿ ತೂಪು. ನಂದು ಮೂಗುತ್ತಿ ತೂತು. ಸುಮ್ಮನೆ ವೇಸ್ಟು 10,000. ನೀನು ಮಾಡಲಿ ಗೈಸ್. ವಿಡಿಯೋ ಶುರು ಮಾಡಿದಾಗ ಎಷ್ಟು ಜೋಶಲ್ಲಿದ್ದೆ, ಇವಾಗ ಜೋರಾಗಿ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ನೋವ್ತಾ ಇದೆ ನನಗೆ. ಎಲ್ಲ ಸೇರಿ ಹಂಗೋ ಮಾಡಿ ಇಟ್ಟರು. ತುಂಬ ನೋವ್ತಾ ಇದೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಹಿಂಗಿದೆ. ಅದು ಸ್ವಲ್ಪ ಮೇಲಾಗಬೇಕು. ಗಾಯ ಥರ ಆಗೋಯ್ತು. ಅದು ಮೇಲಾದಮೇಲೆ ಇದು ಒಳಗಡೆ ಹಾಕಬೇಕು. ಇಷ್ಟು ನನ್ನ ಮೂಗ್ಬಟ್ಟಿನ ಕತೆ. ಯಾಕಾದರೆ ತೆಗೆಸ್ಕೊಂಡಿದ್ದಿಲ್ಲ ಅದನ್ನು ನಮ್ಮಮ್ಮ ಯಾಕಾದ್ರೆ ಕೊಡಿಸಿದ್ರು ಅನ್ನೋ ಥರ ಆಗ್ತಾಯಿತ್ತು ನನಗೀಗ. ಎಷ್ಟು ಜೋಶಲ್ಲಿದ್ದೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗ. ಬನ್ನಿ ನಮ್ಮಮ್ಮಂದು ಮೂಗ್ಬಿಟ್ಟು ತೋರಿಸ್ತೀನಿ ಇವಾಗ ನಿಮಗೆ. ಇರು ಮಮ್ಮಿ, ನಿಮ್ಗೆ ತೋರಿಸ್ತೀನಿ ಮೂಗ್ಬಿಟ್ಟು. ನೋಡಿ ಗೈಸ್, ಇದು ನಮ್ಮ ಮಮ್ಮಿದು ಮೂಗ್ಬಿಟ್ಟು. ಹೆಂಗೆ ಕಾಣ್ತಾ ಇದೆ ಹೇಳಿ? ನಮ್ಮಮ್ಮಂಗೆ ಚೆನ್ನಾಗಿ ಕಾಣ್ತಾ ಇಲ್ವಂತೆ, ಯಾಕಾರ ತೊಗೊಂಡೆ ಅಂತ ದಿನ ಹೇಳ್ತವ್ರೆ. ನೀವಾದರೂ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ. ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್ ಗೈಸ್. ಹೋಪ್ಸೋ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ ಗೈಸ್, ಮತ್ತೆ ಸಿಗುವ ಮುಂದಿನ ವ್ಲಾಗ್ನಲ್ಲಿ. ನನ್ನ ಮೂಗು 100% ಗಾಯ ಆಗುತ್ತೆ. ನನ್ನ ನೆಕ್ಸ್ಟ್ ವ್ಲಾಗ್ನ ಫಾಲೋ ಅಪ್ ಮಾಡಿ. ಅದರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನಾದರೂ ಗಾಯ ಆಗಿದ್ರೆ. ಓಕೆನಾ? ಬೈ ಬಾಯ್.